ಈ ಸಲನಾದ್ರೂ ನನ್ನ ಕೆಲಸ ಸಿಗೋ ಹಾಗೆ ಮಾಡಪ್ಪ. ಇದೇನ್ ದೇವಸ್ಥಾನ ಇಲ್ಲಿ ಬಂದು ಕೈ ಹಿಡಿತಾವನೆ? ಸರ್ ಏನಯ್ಯ? ಆಟೋ ಕಾಸು ತಗೋ. ಇವನ್ಗೇನ್ ಕಿವಿನೇ ಕೇಳಿಸಲ್ವಾ? ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಾನು ಇಲ್ಲೊಂದು ಕೆಲಸಕ್ಕೆ ಅಪ್ಲೈ ಮಾಡಿದ್ದೆ. ನಮ್ಮ ತಂದೆ ಇಲ್ಲಿ ಕೆಲಸ ಮಾಡ್ತಿದ್ದಾಗ 1996ರಲ್ಲಿ ಬೆಂಕಿ ದುರಂತದಲ್ಲಿ ತೀರ್ಕೊಂಡ್ರು. ಈಗ ನಾನು ಆ ಕೆಲಸಕ್ಕೆ ಸೇರಕ್ ಬಂದಿದ್ದೀನಿ. ಆ ಟೇಬಲ್ಗೆ ಹೋಗಿ ಕೇಳಿ. ಅಲ್ಲ ಸರ್? ಅಲ್ಲೇ. ಓಕೆ ಸರ್, ಥ್ಯಾಂಕ್ ಯು. ಸರ್ ಬಾಲಕೃಷ್ಣ ಅಂತ. ನಾನಲ್ಲ, ನನ್ನ ಹೆಸರು ರಾಮಕೃಷ್ಣ. ಅಯ್ಯೋ ನಾನೇ ಬಾಲಕೃಷ್ಣ. ನಾನು ಇಲ್ಲೊಂದು ಕೆಲಸಕ್ಕೆ ಅಪ್ಲೈ ಮಾಡಿದ್ದೆ. ನಮ್ಮ ತಂದೆ ಇಲ್ಲಿ ಕೆಲಸ ಮಾಡ್ತಿದ್ದಾಗ ತೀರೋಗಿದ್ರು. ಇದು ನನಗೆ ಸಂಬಂಧಪಟ್ಟಿದ್ದಲ್ಲ, ಆ ಟೇಬಲ್ಗೆ ಹೋಗಿ. ಆಯ್ತು ಸರ್. ಸರ್ ಏನು? ನಾನು ಇಲ್ಲೊಂದು ಕೆಲಸಕ್ಕೆ ಅಪ್ಲೈ ಮಾಡಿದ್ದೆ. ಅಲ್ಲೋ ಕೇಳು. ಅಲ್ಲಿಂದ ಅಲ್ಲಿ ಕಳ್ಸಿದ್ರು, ಅಲ್ಲಿಂದ ಇಲ್ಲಿ ಕಳ್ಸಿದ್ರು, ಇಲ್ಲಿಂದ ಅಲ್ಲಿ ಕಳಿಸ್ತಾ ಇದ್ದೀರಾ? ನಾನು ಇಲ್ಲಿ ಹೊಸಬ, ನೀವೇನಿದು ಅಲ್ಲೇ ಹೋಗಿ ಕೇಳ್ರಿ. ಓ ರೀ ಸ್ವಾಮಿ, ನನ್ ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ ಅಂತ ನೀವು ಹುಡುಗಾಟ ಆಡ್ತಾ ಇದ್ದೀರಾ? ನೀನು ಹೋಗಿಲ್ವಾ? ಹೋಗಿಲ್ವಾ ರೀ? ನಾನು ಇಲ್ಲಿಂದ ಕೆಲಸ ತಗೊಂಡೇ ಹೋಗೋದು. ಯೋ, ಇಷ್ಟೊಂದು ತಲೆ ತಿಂತಿಯಲ್ಲ, ಯಾರೇ ನೀನು? ನಾನ್ ಯಾರು ಅಂತ ನಿಮ್ಗೆಲ್ಲ ಹೀಗೆ ಹೇಳ್ತೀನಿ ರೀ. ಹುಡುಗಾಟ ಆಡೋಕ್ಕೂ ಒಂದು ಇತಿಮಿತಿ ಇರ್ಬೇಕು ಅಲ್ಲ? ಇಷ್ಟು ವರ್ಷ ಆದ್ರೂ ನನ್ನ ಫೈಲ್ ಬಗ್ಗೆ ಯಾರಾದ್ರೂ ಒಬ್ರು ಗಮನ ಕೊಟ್ಟಿದ್ದೀರಾ? ಆದ್ರೂ ನಿಮ್ ಕಂಪ್ನಿ ಬಗ್ಗೆ ನಾನು ಏನು ಮಾತಾಡಿಲ್ಲ. ಇಲ್ಲಿ ನನ್ನ ಕೆಲ್ಸದ ವಿಷಯದಲ್ಲಿ ಏನೋ ಅನ್ಯಾಯ ನಡೀತಾ ಇದೆ ರೀ. ನಿಮ್ಮನ್ನೆಲ್ಲ ನಾನು ಸುಮ್ನೆ ಬಿಡ್ತೀನಿ ಅನ್ಕೋಬೇಡಿ. ನನಗೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗೊತ್ತು. ನಿಮ್ಮನ್ನೆಲ್ಲ ನಾನು ಕೋರ್ಟ್ಗೆ ಹೇಳ್ತೀನಿ. ನಿಮ್ ಕಡೆಯವರು ಯಾರು ಇಲ್ಲಿ ಕೆಲಸ ಮಾಡ್ತಾ ಇದ್ರು? ತಂದೆ ಸರ್. ಹೆಸರೇನು? ಬಾಲಕೃಷ್ಣ ಸರ್. ಬಾಲಕೃಷ್ಣ ಯಾವಾಗ ಸತ್ರು? ಅಯ್ಯೋ, ಬಾಲಕೃಷ್ಣ ನನ್ನ ಹೆಸರು, ನಮ್ಮಪ್ಪ. ಐ ಆಮ್ ವೆರಿ ಸಾರಿ. ಅವ್ರ ಹೆಸರು ಬರೀ ಕೃಷ್ಣ ಅಂತ. 1996ನೇ ಇಸ್ವಿ ಡಿಸೆಂಬರ್ 3ನೇ ತಾರೀಕು ಸತ್ರು. ಅವತ್ತು ಅದೇ ದಿನ ಶಿವಶಂಕರನ್ ಒಬ್ರು ಸತ್ರು. ನಿಮ್ ತಂದೆಗಿಂತ ಮುಂಚೆ ಅವರು ಸತ್ರು. ಅವ್ರ ಕಡೆ ಯಾರೋ ಅಪ್ಲಿಕೇಶನ್ ಹಾಕಿದ್ದಾರೆ. ಸೊ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ. ಸರ್, ನಮ್ಮಪ್ಪ ಅವ್ರಿಗಿಂತಲೂ ಮುಂಚೆ ಸತ್ರು. ಅವ್ರು ಹ್ಯಾಕ್ ಸೀನಿಯರ್ ಆಗಕ್ ಸಾಧ್ಯ? ಆದ್ರೆ ಆಸ್ಪತ್ರೆಯಲ್ಲಿ ಸತ್ತಿದ್ದು ಇಬ್ರು ಒಂದೇ ದಿನ ಅಲ್ವಾ? ಹೌದು, 9 ನಿಮಿಷ 17 ಸೆಕೆಂಡ್ ಮುಂಚೆ ನಮ್ ತಂದೆ ಸತ್ತಿದ್ದಾರೆ ಸರ್. ಸೊ ಸತ್ತಿರೋರಲ್ಲಿ ಸೀನಿಯಾರಿಟಿ ನಮ್ ತಂದೆಗೆನೆ. ಓಹೋ, ಸಾವಿನಲ್ಲೂ ಸೀನಿಯಾರಿಟಿನಾ? ಹೌದು, ಅವ್ರು ತಾನೇ ರೈಟ್ಸ್ ಇರೋದು. 10 ತಿಂಗಳಿಂದ ಸೇಮ್ ಟು ಸೇಮ್ ಪ್ರಾಬ್ಲಮ್ ಸರ್. ನಮ್ ತಂದೆ 8 ನಿಮಿಷ ಲೇಟ್ ಆಗಿ ಸತ್ರು ಅಂತ ನನ್ ಕೆಲ್ಸನೇ ಸಿಗ್ಲಿಲ್ಲ ಸರ್. ಆದ್ರೆ ಈ ಸಲ ನಾನು ಸುಮ್ನೆ ಬಂದಿಲ್ಲ. ಅವ್ರನ್ನು ಕರ್ಕೊಂಡ್ ಬಂದಿದ್ದೀರಾ? ಇಲ್ಲ, ಅವ್ರ ಡೆತ್ ಸರ್ಟಿಫಿಕೇಟ್ ತಗೊಂಡ್ ಬಂದಿದ್ದೀನಿ. ಒಂದ್ ಕಾಪಿ ನಿಮ್ಗೆ ಸರ್, ಇನ್ನೊಂದ್ ಕಾಪಿ ಹೆಡ್ ಆಫೀಸ್ ಕಳ್ಸಿದೀನಿ. ಸರ್, ಈ ಸಲ ನನ್ ಕೆಲಸ ಸಿಗ್ಲೇಬೇಕು ಸರ್. ಓಕೆ. ಇಂಥ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಏನ ಇನ್ನು ಟೈಮಾ? ಹೀಗೆ ಸ್ವಲ್ಪ ಟೈಮ್ ಅನ್ಕೊಂಡು 6 ವರ್ಷಗಳು ಆಗೋಯ್ತು ರೀ. ನನ್ ಪರಿಸ್ಥಿತಿ ನಿಮ್ಗೆ ಇನ್ನೂ ಗೊತ್ತಿಲ್ಲ, ಅದಕ್ಕೆ ಹಿಂಗ್ ಮಾತಾಡ್ತಾ ಇದ್ದೀರಾ. ಹಳ್ಳಿಯಲ್ಲಿರೋ ನಾಯಿ ನರಿ ಬೆಕ್ಕತ್ರೆಲ್ಲ ಸಾಲ ಮಾಡ್ಬಿಟ್ಟಿದೀನಿ. ಈಗ ನೀವೇನಾದ್ರೂ ನನ್ ಕೆಲಸ ಕೊಡ್ಲಿಲ್ಲ ಅಂದ್ರೆ ನಾನು ಹಳ್ಳಿಗೆ ಹೋಗೋದಕ್ಕೆ ಟಿಕೆಟ್ ತಗೊಳ್ಳೋದಿಲ್ಲ, ಇಲ್ಲೇ ನೇಣ ಹಾಕೊಳ್ಳೋಕೆ ಟಿಕೆಟ್ ತಗೊಳ್ತೀನಿ. ಅಯ್ಯೋ, ಹಾಗೆಲ್ಲ ಮಾಡ್ಕೋಬೇಡಪ್ಪ. ಸಪೋಸ್ ಕೆಲಸ ಸಿಗ್ಲಿಲ್ಲ ಅಂದ್ರೆ ಆಮೇಲೆ ಡಿಸೈಡ್ ಮಾಡು. Hey, I'm sorry. It's all right. ನಿಂತ್ಕೊಳ್ಳ. ಯಾಕೆ ನಿಂತ್ಕೊಳ್ಳಲೇ ಕಳ್ಳ? ಯಾಕೆ ಹೊಡಿತಾ ಇದ್ಯಾ? ನನ್ ಪರ್ಸ್ ಕೊಡ. ಯಾವ ಪರ್ಸು? ನನ್ ಪರ್ಸು. ಅದ್ರಲ್ಲೇನು ಆನೆದಂತ ಇಟ್ಟಿದ್ಯಾ? ಇಲ್ಲ, ಆನೆನೇ ಇಟ್ಟಿದ್ದೀನಿ.
ಎಂತ ತಪ್ಪಾಗೋಯ್ತು? ಅದು ಕಳ್ಳ ಕಳ್ಳ. ಏಯ್ ನಾನಲ್ಲ ಕಳ್ಳ, ನೀನೇ. ನಮೋ ನಮೋ ವಿಘ್ನರಾಜ. ಹಲೋ, ಮಾಧವಯ್ಯ ಸ್ಪೀಕಿಂಗ್. ಉಮಾಶಂಕರ್ ಇದಾರಾ? ಉಮಾಶಂಕರ್ ಯಾರು? ಉಮಾಶಂಕರ್ ಎಲ್ಲಾದ್ರು? ಅಯ್ಯೋ, ಬೆಳಗಾಗಿ ಎದ್ದು ಯಾವನು ಬೇಕು ನನ್ ಮಗ ತಲೆ ತಿಂತಾವನಲ್ಲಪ್ಪ. ಏನಾಯ್ತು? ಏನು ಇಲ್ಲ ತಂದೆ, ಇದು ಉಮಾಶಂಕರಿ ಡ್ರಾಮಾ ಕಂಪನಿ ಬುಕ್ಕಿಂಗ್ ಆಫೀಸು. ನಾನು ಪ್ರೊಪೈಟರ್ ಮಾದೇವಯ್ಯ ಸ್ಪೀಕಿಂಗು. ಇಲ್ಲಿ ಉಮಾಶಂಕರ್ ಅನ್ನೋ ಬೇಕು ನನ್ ಮಗ ಯಾವನು ಇಲ್ಲ. ಮಡ್ಗು ಫೋನು. ಹಲೋ, ಉಮಾಶಂಕರ್ ಇದಾರಾ? ಸತ್ತೋದಲ್ಲ ಯಾವಾಗ? ಈಗ ಅರ್ಧ ಗಂಟೆ ಕೆಳಗೆ. ಯಾಕೆ, ಏನಾರು ಹೇಳ್ಬೇಕಾಗಿತ್ತಾ? ಹೌದು. ಇಡೋ ಬೇಕು ನನ್ ಮಗನೇ ಫೋನು. ಸತ್ತೋನ ಹತ್ರ ಮಾತು ಕಿಸಿತಾನಂತೆ, ಮಾತಾಡ್ತಾನಂತೆ ಮಾತು. ಮಾದೇವಣ್ಣ, ಮಾದೇವಣ್ಣ, ಇದ್ಯಾವ್ದಪ್ಪ ಹೊಸ ಪಿಗರು? ರಾಜನ್ ಪಾರ್ಟಿ ಚೆನ್ನಾಗವನೆ. ಏನಪ್ಪಾ, ಯಾರು ನೀನು? ಮಾದೇವಣ್ಣ ಅಲ್ವಾ? ಇಲ್ಲ, ಉಮಾಶಂಕರ್. ಡೌಟಾ? ಏನು? ಮಾದೇವಣ್ಣವ್ರು ಇದಾರೆ ಅಂತ ಬಂದೆ. ನಿನ್ ಕಣ್ ಕಾಣಕ್ಕಿಲ್ವಾ? ನಿನ್ ಮುಂದೆ ಗುಳಿ ತರ ನಿಂತಿಲ್ವಾ? ನಮಸ್ಕಾರ ಅಣ್ಣ. ಅದನ್ನ ಬುಟ್ಟಾಕಿ ಮುಖ್ಯ ವಿಷಯ ಏನು ಅಂತ ಹೇಳು. ಏನಿಲ್ಲ ಅಣ್ಣ, ನಾನೊಂದ್ ಕೆಲ್ಸಕ್ಕೆ ಅಪ್ಲಿಕೇಶನ್ ಹಾಕಿದ್ದೆ. ಕೆಲ್ಸ ಸಿಗೋರ್ಗು ಒಂದ್ ಸ್ವಲ್ಪ ದಿವಸ ಇಲ್ಲೇ ಇರೋಣ ಅಂತ. ಮಲ್ಗೋಗ್ ಸ್ವಲ್ಪ ಜಾಗ. ಏನೋ ಇದೇನ್ ಗುಬ್ಬಿ ತೋಡ್ದಪ್ಪನ್ ಛತ್ರ ಅಂತ ತಿಳ್ಕೊಂಡ? ಹೋಗೋಗ್ ಕೆಲ್ಸ ನೋಡೋಗು. ಮಾದೇವಣ್ಣ, ತಾವ್ ಧರ್ಮಾತ್ಮರು. ಬಡೂರ್ನ ಕಂಡ್ರೆ ತುಂಬಾ ಮುರುಗ್ತೀರಾ ಅಂತ ಹೇಳ್ಕಳ್ಸಿದಾರೆ. ಯಾರು? ಸಾವ್ಕರ್ ಶೇಖರಪ್ಪನವ್ರು. ಓ ಮಾದೇವಣ್ಣ, ಇಲ್ಲೇ ಇದ್ದೀನ, ಅದೇನ್ ಬೊಗಳಯ್ಯ? ಸ್ವಲ್ಪ ದೊಡ್ಡ ಮನ್ಸ್ ಮಾಡಿ ನನ್ಗೆ ಇಲ್ಲೇ ಇರೋದಕ್ ಜಾಗ ಕೊಟ್ರೆ ನಿಮ್ ಉಪಕಾರನ ನಾನ್ ಯಾವತ್ತೂ ಮರೆಯೋಲ್ಲ ಮಾದೇವಣ್ಣ. ನೋಡೋ, ನಾನ್ ಬಾರಿ ಕಂಡೀಷನ್ ಮನ್ಸ. ನೀನ್ ಇಲ್ಲಿ ಇರ್ಬೇಕಾಯ್ತು ಅಂದ್ರೆ ಬಾಡಿ ಕೊಡ್ಬೇಕು, ಗೊತ್ತಾಯ್ತಾ? ಆಯ್ತು, ಕೊಡ್ತೀನಿ ಮಾದೇವಣ್ಣ. ಇದೇನಪ್ಪ ನನ್ ಮಗನಿಗೆ ಬಾಡಿಗೆ ಮೇಲೆ ಇಷ್ಟೊಂದು ಆಸೆ ಅಂತ ಎಲ್ಲಾರು ತಿಳ್ಕೊಂಬಿಟ್ಟಿಯಾ? ಬಾಡಿಗೆ ಮೇಲೆ ನಮ್ ತಾಯಿ ಸತ್ವಾಲು ಎಳ್ಳಷ್ಟು ಆಸೆ ಇಲ್ಲಪ್ಪ. ಆದ್ರೆ ನನ್ನಂಗಲ್ ನೀನ್ ಯಾಕಿರ್ಬೇಕು? ಈ ಮನೆಗೆ ಇಷ್ಟ ಬಾಡಿಗೆ ಅಂತ ಬಿಸಾಕ್ಬಿಟ್ರೆ ಒಳ್ಳೆ ದಿಮ್ಮನೆ ರಂಗ್ ಅಂತ ಒಳ್ಳೆ ದಿವಾನ್ ಅಂತಾರ ಇರ್ಬೋದಲ್ಲ. ಆಯ್ತು ಮಾದೇವಣ್ಣ. ಅದೆಲ್ಲ ಇರ್ಲಿ, ಪೆಟ್ಕೋ ತಗೋ. ಸರಿ. ಹೊಳಿರೇ ಏನಿದು ಕಣ್ಸನ್ನಯ ಕಪಟ ಮೋಸ, ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ, ಶತ್ರುದಾ ಪ್ರಚಂಡ ರಕ್ತ ಕೋಡಿ ಹರಿಸೆ, ಮೃತ್ಯು ತಾಂಡವ ಪ್ರಳಯ ಸಿಂಹನಾದ, ಧರಣಿ ಸಾಹಸ ಚತುರ. ಏನ್ ಹಂಗ್ ನೋಡ್ತಾ ಇದ್ಯಾ? ಇದೆಲ್ಲ ನನ್ನ ನಾಟಕ ಸಾಮಾನು. ಮುಂದಿನ ವರ್ಷದವರೆಗೂ ಏನಾಗಬಾರ್ದು, ಹುಷಾರಾಗಿ ನೋಡ್ಕೋಬೇಕು. ಇಲ್ಲೇ ಎಲ್ಲಾದ್ರೂ ಕ್ಲೀನಾಗಿ ಗುಡ್ಸ್ಕೊಂಡು ಮಲ್ಕೋ. ಮಾದೇವಣ್ಣ, ಇಲ್ಲೇನಾದ್ರೂ ಹಾವುಗಳಿದ್ಯಾ? ಜಾಸ್ತಿ ಏನಿಲ್ಲ. ಬಂದೆ. ಇದೇ ಅಡಿಗೆ ಮನೆ. ಸದ್ಯಕ್ಕೆ ಅಡಿಗೆ ಮಾಡ್ತಾ ಇಲ್ಲ, ಮುಂದಕ್ಕೆ ನೋಡ್ಕೊಳ್ಳೋಣ. ಕೋಳಿ ಪಕ್ಕದ ಮನೆದು, ಮೊಟ್ಟೆ ಇಡಕ್ ಮಾತ್ರ ಇಲ್ಲಿಗೆ ಬರುತ್ತೆ. ಇದೇನ್ ಪ್ರಾಣಿಗಳ ಹೆರಿಗೆ ಮನೆನಾ? ಬಾರಯ್ಯ. ಬಂದೆ. ಇದೇ ಬಾವಿ. ಬಟ್ಟೆಗೆ, ಸ್ನಾನಕ್ಕೆ, ಕುಡಿಯಕ್ಕೆ ಲಿಮಿಟ್ ಆಗಿ ಉಪಯೋಗಿಸ್ಬೇಕು. ಅಯ್ಯೋ, ಇಷ್ಟೊಂದು ಆಳನ ಇಳಿ ಸ್ನಾನ ಮಾಡ್ಬೇಕಾ? ಸೇತ್ಕೊಂಡು ಸ್ನಾನ ಮಾಡ್ಬೇಕು. ಒಳ್ಳೆ ಎಡವಟ್ ಸವಾಸ್ ಆಗೋಯ್ತು. ಬಾ, ಕಕ್ಕಸ್ ಮನೆ ತೋರಿಸ್ತೀನಿ. ಬಾ, ಇದೇ ಕಕ್ಕಸ್. ಕೋತಿ, ಎಷ್ಟ್ ಸಲ ಹೇಳಿದ್ದೀನಿ ಬಾಗಿಲು ಹಿಡ್ಕೊಂಡ್ ಕೂತ್ಕೋಬೇಕು ಅಂತ. ನೋಡೋ, ಇಲ್ಲಿ ಕೂತ್ಕೋಬೇಕಾದ್ರೆ ಬಾಗಿಲು ಗಟ್ಟಿಯಾಗಿ ಹಿಡ್ಕೊಂಡ್ ಕೂತ್ಕೋಬೇಕು, ಇಲ್ಲ ಪದ ಹಾಡ್ತಿರ್ಬೇಕು. ಇಲ್ಲೇನಾದ್ರೂ ಪಕ್ವಾದ್ಯ ಇದೆಯಾ? ಯಾಕೆ, ಉಡ್ತಾರ ಆಯ್ತಾ? ಇದೆ. ಅದನ್ನ ಒಂದ್ ಮಳೆ ಕಟ್ಬಿಟ್ಟು ಇನ್ನೊಂದ್ ಮಳೆಗೆ ಸುತ್ಬಿಟ್ಟು ಬೇಕಾದ್ರೆ ಕೂತ್ಕೋಬಹುದು. ಇದ್ಯಾಕ್ ಬಸ್ ಹಂಗ್ ನಿಂತಿದೆ? ಬಸ್ ನಿಂತ್ಕಂತಲೇ ಏನ್ ಮನಿ ಕಂಡಿರ್ತಾ? ರೂಮ್ಗೆ ಹೋಗಿ ಬಟ್ಟೆ ಬಿಚ್ಚಾಕಿ ಕೆಲಸ ನೋಡೋಗು. ಮಾದೇವಣ್ಣ, ಎಷ್ಟು ವರ್ಷದಿಂದ ಹೇಳ್ತಾ ಇದೀನಿ, ಆ ಕಕ್ಕಸ್ ಬಾಗ್ಲಿಗೆ ಒಂದ್ ಚಿಲ್ಕ ಹಾಕ್ಸಕ್ಕಾಗಲ್ವಾ? ಯಾಕೆ, ಏನಾದ್ರು ಚಿನ್ನ ಹೇಳ್ತಾ ಇದೀಯಾ? ಕಕ್ಕಸ್ ರೂಮ್ಗೆ ಚಿಲ್ಕ ಹಾಕ್ಸಕ್ಕೆ? ಅದಾಳಾಗೋಗ್ಲಿ, ನಾಟಕ ಬುಕ್ ಮಾಡಕ್ ಬಂದವ್ರನ್ನೆಲ್ಲ ಕಕ್ಕಸ್ ಹತ್ರ ಯಾಕೆ ಕರ್ಕೊಂಡ್ ಬರ್ತೀಯಾ? ಮಕ ನೋಡು, ಅವ್ನ್ ನಾಟಕದ ಕಂಪ್ನಿ ಬುಕ್ ಮಾಡಕ ಬಂದವನೆ, ಇಲ್ಲಿ ವಾಸ ಮಾಡಕ್ ಬಂದವನೆ. ನಿಂತರ ದಿಕ್ಕು ದೆಸೆ ಇಲ್ದಲೇ ಇರೋ ಅನಾಥ. ಅಯ್ಯೋ, ನೀನ್ ನಾಲ್ಗಿಗೆ ಅನಾಥ. ಅನಾಥ.
ನೀನಾ ಹಾ? ಮಾದೇವಣ್ಣ ಇವನ್ಗ ಮನೆ ಬಾಡಿಗೆ ಕೊಟ್ಟಿರೋದು? ಹೌದು, ಯಾಕೆ? ಇವನ್ ದೊಡ್ಡ ಕಳ್ಳ ಮಾದೇವಣ್ಣ, ಪಿಕ್ ಪಾಕೆಟರು, 420 ನನ್ ಮಗ. ಮಾದೇವಣ್ಣ ಮಾದೇವಣ್ಣ ಇವ್ ನನ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾನೆ ಮಾದೇವಣ್ಣ. ತಪ್ಪು ಇಲ್ಲ ನೆಪ್ಪು ಇಲ್ಲ, 1 ನಿಮಿಷ ಇಲ್ಲಿ ಇರ್ಬೇಡ, ಮೊದ್ಲು ಜಾಗ ಖಾಲಿ ಮಾಡೋ. ಏಯ್ ನೀನ್ ಯಾರು ಹೇಳೋಕೆ? ನಮ್ಮ ಮಾದೇವಣ್ಣ ಹೇಳಿಬೇಕಾದ್ರೆ ಹೋಗ್ತೀನಿ. ಅಲ್ಲ ಮಾದೇವಣ್ಣ. ಹೌದಾ? ಏಯ್ ಅದ್ ಹೆಂಗ್ ವಾಸ ಮಾಡ್ತೀಯ ನಾನು ನೋಡೇ ಬಿಡ್ತೀನಿ ಕಣ. ಗುರಾಯಿಸ್ಬೇಡ, ಹೋಗಲು ಹೋಗೋ. ಒಳ್ಳೆ ಜಗಳ ಗಂಟ. ಮಾದೇವಣ್ಣ ಅವ್ನ್ ಹೇಳ್ದಾಗೆ ನನ್ ಕಳ್ಳನೂ ಅಲ್ಲ, ಪಿಕ್ ಪಾಕೆಟ್ರು ಅಲ್ಲ. ನಮ್ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ನೀವ್ ನನ್ ತಂದೆ ಸಮಾನ ಮಾದೇವಣ್ಣ. ನಿಮಗೆ ನಾನು ಸಾಧು ಮಾದೇವಣ್ಣ. ಅಲ್ಲ ಅವ್ನ್ ಹೇಳ್ದಾಗೆ ನಾನೇನಾದ್ರೂ ಕಳ್ಳನೋ ಪಿಕ್ ಪಾಕೆಟ್ರು ಆಗಿದ್ರೆ ಕೆಲ್ಸ ಹುಡ್ಕೊಂಡು ಯಾಕೆ ಕಲಿಬೇಕು? ಇಲ್ಲಿಗೆ ಯಾಕೆ ಬರ್ಬೇಕು? ನೀವೇ ಹೇಳಿ. ಈ ಕಳ್ಳನ್ ಮಗನ್ ಲಗೇಜ್ ಬೇರೆ ಕೆಡು, ಹೋಗ ಆಚೆ. ಏ ಗೋಪಾಲ್ ಕೃಷ್ಣ, ಏನೇ ಇದೆಲ್ಲ? ಮಾದೇವಣ್ಣ ಒಂದ್ ಅಕ್ಷರನೂ ಮಾತಾಡ್ಬೇಡ. ಒಂದಕ್ಷರ ಮಾತಾಡೋದ್ ಬೇಡವಾ? ಯಾವ ಅಕ್ಷರನೇ ಅದು? ಮಾದೇವಣ್ಣ ಈ ವಿಷಯಕ್ಕೆ ತಲೆ ಹಾಕ್ಬೇಡ. ತಲೆ ಹಾಕೋದ್ ಬೇಡವಾ? ಬೇಡವೇ ಬೇಡ. ಆಯ್ತು ಬಿಡಪ್ಪ. ಏಯ್ ಹೋಗ ಆಚೆ. ಏಯ್ ತಡೆಯೋ ಸ್ವಲ್ಪ. ಏನೋ ನಿನ್ನ ಹೆಸರು? ಮಾದೇವಣ್ಣ. ಬೇಕು ನನ್ ಮಗನೇ, ಅದು ನನ್ನ ಹೆಸರು. ನನ್ನೇನ್ ಇಲ್ಲಿ ವಾಚ್ಮೆನ್ ಅಂತ ತಿಳ್ಕೊಂಡ? ಈ ಮನೆ ಓನರು. ಇಲ್ಲಿ ನಾನೇ ಮಾತಾಡ್ಬೇಕು, ನೀನ್ ಬಾಯಿ ಮುಚ್ಕೊಂಡು ಕೇಳಿಸ್ಕೋಬೇಕು, ಗೊತ್ತಾಯ್ತಾ? ಏ ರಾಮಕೃಷ್ಣ, ತಗೊಳ್ಳೋ ಬ್ಯಾಗು, ನಡೆಯೋ ನನ್ನ ಒಳಗೆ. ಹೆಸರು ರಾಮಕೃಷ್ಣ ಅಲ್ಲ, ಬಾಲಕೃಷ್ಣ. ಯಾವನೋ ಸರ್ವೇಸಿ ಕೃಷ್ಣ, ಎತ್ಕೊಳ್ಳೋ ಬ್ಯಾಗು, ನಡೆಯೋ ಒಳಿಕೆ. ಅವ್ನು ಈ ಮನೇಲಿ ಇರೋದಾದ್ರೆ ನಾನು ಈ ಮನೇಲಿ ಇರಲ್ಲ. ಆದ್ರಿಂದ ನನ್ಗೇನು ನುಕ್ಸಾನಿಲ್ಲ. ಇವನು ಬಾಡಿಗೆ ಕೊಡ್ತಾನೆ. ಅವನ ಒಳಗೇನು ನಾನೇ ಕೊಡ್ತೀನಿ. ಅವನ್ ಬಾಡಿಗೆನು ನೀನೇ ಕೊಡ್ತೀಯಾ? ಅಯ್ಯೋ ಬೇಕು ನನ್ ಮಗನೇ, 2 ವರ್ಷ ಆಯ್ತು ಬಾಡಿಗೆ ಅಂತ ಅವ್ನ್ ಕಿಲುಪ್ ಕಾಸು ಕೊಟ್ಟಿದ್ಯಾ ನೋಡೋ. ಬೇಕಾದ್ರೆ ನೀನ್ ಜಾಗ ಖಾಲಿ ಮಾಡು, ಅವ್ನ್ ಇಲ್ಲೇ ಇರ್ತಾನೆ. ಹೋಗ್ತೀನಿ ನೋಡು. ಹೋಗ. ಹೋಗ್ತೀನಿ. ಅರೆ ಹೋಗೇ ಬಿಡ್ತೀನಿ. ಹೋಗಲೇ. ಏಯ್ ಅವ್ನ್ ಹೋದ್ನೇನೋ? ಹೋಗಿಲ್ಲ, ಇಲ್ಲೇ ಅವನೇ. ಯಾಕೆ ಹೋಗಿಲ್ಲ? ನಾನೇನಾರು ಹೋದ್ರೆ ಇಡೀ ಊರ್ ತುಂಬಾ ಡಂಗೂರ ಸಾರ್ಬಿಡ್ತೀಯ. 2 ವರ್ಷದಿಂದ ಬಾಡಿಗೆ ಕೊಟ್ಟಿಲ್ಲ ಅಂತ. ನಾ ಬಾಡಿಗೆ ಕೊಟ್ಟೆ ಹೋಗ್ತೀನಿ. ಮಹಾ ಡಂಗ್ ನನ್ ಮಗ, ನಾಟಕದ ಕಂಪ್ನಿ ಕೃಷ್ಣ ಇದ್ದಂಗೆ. ನಿಜ ಹೇಳು, ನೀನ್ ಕಳ್ಳ ಅಲ್ಲ ತಾನೆ? ಅಯ್ಯೋ ಮಾದೇವಣ್ಣ, ನಮ್ ತಾಯಣಗೂ ಇಲ್ಲ ಮಾದೇವಣ್ಣ. ಅಬ್ಬಾ, ನನ್ಗೀಗ ಸಮಾಧಾನ ಆಯ್ತು. ಲೋ ಗೋಪಾಲ್ ಕೃಷ್ಣ, ಪ್ಲೀಸ್ ಅರ್ಜೆಂಟ್ ಬೇಗ ಬಾರೋ. ಏಯ್ ಹೋಗಲೇ ತಟ್ಟಿ. ಲೋ ಮ್ಯಾನರ್ಸ್ ಇಲ್ದೆ ಅಸಹ್ಯವಾಗಿ ನಡ್ಕೊಳ್ತಿಯಲ್ಲ. ಅಸಹ್ಯ ಮಾಡೋ ಜಾಗದಲ್ಲಿ ಅಸಹ್ಯ ಮಾಡೋದು ಇನ್ನೇನ್ ಮಾಡ್ತಾರೆ? ಏಯ್ ಹೋಗ. ಲೋ ಗೋಪಾಲ ಬೇಡ, ಹೇಳ್ತಾ ಇದೀನಿ ನೋಡೋ. ಏನ್ರ ಅದು ಜಗಳ? ಮಾದೇವಣ್ಣ ಅವ್ನ ಇಷ್ಟೊತ್ತು ಪಾತ್ರೆ ತೊಳಿತಾ ಇದ್ದ, ನಾನ್ ನೀರ್ ಹಾಕೊಳ್ಳೋದು ನೋಡಿ ಓಡೋ ಟಾಯ್ಲೆಟ್ ಅಲ್ಲಿ ಕೂತ್ಕೊಂಡಿದ್ದಾನೆ. ನನ್ಗೆ ಇವತ್ತು ಇಂಟರ್ವ್ಯೂ ಬೇರೆ ಇದೆ. ಕಕ್ಕಸ್ ರೂಮ್ನಲ್ಲ ಇಂಟರ್ವ್ಯೂ. ಏ ಗೋಪಿ, ನೀನ್ ಬಾಳ ಬಲ್ ಜಗಳ ಕೊಡೋ, ಮರ್ಯಾದಿಂದ ಆಚೆ ಬರ. ನಾನು ಈಗ ಬಂದ್ ಕೂತಿದ್ದೀನಿ, ಅವ್ನ್ಗೊಂದ್ ಸ್ವಲ್ಪ ತಿರಕ್ ಕೇಳೋ. ಅವನಲ್ಲಿ ಏನು ಮಾಡ್ತಲ್ಲ ಮಾದೇವಣ್ಣ. ಬೇಕಾದ್ರೆ ಬಂದ್ ನೋಡ್ಕೊಳ್ಳಿ. ಮಾದೇವಣ್ಣ ನೀನು ಒಂದ್ಸಲ ನೋಡು. ಅವನ್ ಮಲ ಮೂತ್ರ ಟೆಸ್ಟ್ ಮಾಡೋದ ನನ್ ಕೆಲ್ಸ. ಒಳ್ಳೆ ಎಡವಡ್ ಸವಾಸ ಆಗೋಯ್ತು. ಮಾದೇವಣ್ಣ ಮಾದೇವಣ್ಣ ಬಾಲು, ಆ ನನ್ ಮಗನ್ ಬಿಟ್ಬೇಡ ಕಣ, ಅಟ್ಟಾಡ್ಸ್ಕೊಂಡು ಹಿಡಿಯೋ. ಮಾದೇವಣ್ಣ ಬೇಗ ಬಾ, ಇಟ್ಕೊಂಡಿದ್ದೀನಿ ನನ್ ಮಗನ. ಅಕ್ಕ ಇರು ಒಂದು ನಿಮಿಷ, ಇರು ನಾನು ಕೊಡಿ. ಇರು ಒಂದು ನಿಮಿಷ. ಬಿಟ್ರೆ ತಾನೆ. ಅಯ್ಯಯ್ಯೋ ಮಾದೇವಣ್ಣ ಅಪ್ಪ, ಅಯ್ಯೋ ಅಮ್ಮ, ಅಯ್ಯೋಯ್ಯೋ ನಿಧಾನಕ್ಕೊಲೆ ಬಾಲ. ಅಯ್ಯೋ ತಗೋ ಕಾವು ಕೊಡು. ಕುದಿಯ ನೀರು ಬೇಗ ಇಸ್ಕೊಳ್ಳೋ, ನನ್ನ ಹೊಟ್ಟೆ ಮೇಲೆ ತಾಕ್ಬಿಟ್ಟ ನೀನು. ಅಮ್ಮ, ಅಯ್ಯೋ
ನಗರದಲ್ಲಿ ಬಾಡಿಗೆದಾರ ಮನೆ ಓನರ್ ಅನ್ನು ನಾಯಿಗೆ ಹೊಡೆದಾಗೆ ಹೊಡೆದು ಆಚೆ ಅಟ್ಟಿದ್ದಾನೆ. ಇನ್ನೊಂದು ಘಟನೆ, ಬಾಡಿಗೆದಾರ ಹೆಣ್ಣಿನ ವಿಷಯದಲ್ಲಿ ಮನೆ ಓನರ್ ಅನ್ನು ಕತ್ತಿ ಚಿಕ್ಕಿ ಕೊಂದ. ಹುಡುಗಿ ವಿಷಯ ಮಾದೇವಣ್ಣ, ಹುಡುಗಿ ವಿಷಯ. ಈ ವಿಷಯದಲ್ಲಿ ಅಪ್ಪ ಅಮ್ಮ ಯಾರು ಲೆಕ್ಕಕ್ಕಿಲ್ಲ. ನೀ ಮನೆ ಓನರು, ನೀನ್ ಯಾವ ಲೆಕ್ಕ? ಪುಂಗಿ ಇದ್ದಂಗೆ. ಮನೆ ಓನರ್ಗಳೆಲ್ಲ ಎಷ್ಟ್ ದೊಡ್ಡರು ಗೊತ್ತಾ? ಗೊತ್ತು ಗುರಿ ಇಲ್ದಿರೋ ನನ್ ಮಕ್ಳಿಗೆಲ್ಲ ಮನೆ ಬಾಡಿಗೆ ಕೊಟ್ಬಿಡ್ತೀರಾ. ದುಡ್ನಾಸೆಗೋಸ್ಕರ ಅಗ್ರಿಮೆಂಟ್ ಇಲ್ಲ, ಏನಿಲ್ಲ. ಹೋಗ್ಲಿ ಮಾದೇವಣ್ಣ, ನಿಮ್ ಹಳ್ಳಿನಲ್ಲಿ ಸ್ವಂತ ಮನೆ ಇದ್ಯಾ? ಇತ್ತಪ್ಪ, ಅಮರ ಪ್ರೇಮ ನಾಟಕ ಸೆಟ್ ಮಾಡಕ್ಕೋಸ್ಕರ ಇದ್ ಮನೆನೂ ಮಾರ್ಬಿಟ್ಟೆ. ಯಾಕೆ? ಅಲ್ಲ, ನಾಳೆ ಅಕಸ್ಮಾತ್ ಬಾಲಕೃಷ್ಣ ನಿನ್ನ ಮನೆ ಬಿಟ್ಟು ಓಡಿಸ್ಬಿಟ್ರೆ? ಹೌದಲ್ಲ, ನಂದು ಬಿಡಿ, ನಾನೆಲ್ಲೋ ಬದುಕೋತೀನಿ. ಆದ್ರೆ ನೀವ್ ಈ ವಯಸ್ಸಿನಲ್ಲಿ ಎಲ್ಲಿ ಅಂತ ಹೋಗ್ತೀರಾ? ಆಮೇಲೆ ಬೀದಿ ಬೀದಿ ನಾಯಿ ತರ ಅಲಿಬೇಕಾಗುತ್ತೆ. ಗೋಪಾಲ್ ಕೃಷ್ಣ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನಿನ್ ತುಂಬಾ ಅತಿ ಆಯ್ತು, ಹುಷಾರ್. ನೋಡಿ ನೋಡಿ ನೋಡಿ, ಕಳ್ಳನ್ ಮನ್ಸು ಉಳ್ಳುಳ್ಗೆ. ನಾಳೆ ಇವನ್ ನಾವು ಹುಡ್ಕೊಂಡು 100 ಜನ ಬರ್ತಾರೆ. ಆಮೇಲೆ ನಿಮ್ ಡ್ರಾಮಾ ಕಂಪ್ನಿ ಅದೇನ್ ಹೆಸರದು? ಉಮಾಶಂಕರಿ. ಅದನ್ನ ತಲೆ ಮೇಲೆ ಇಟ್ಕೊಂಡು ಬೀದಿ ಬೀದಿ ಸುತ್ತಬೇಕಾಗತ್ತೆ. ಏಯ್ ಗೋಪಾಲ್ ಕೃಷ್ಣ, ನೋಡೋ, ನನ್ ಜಾತಕದಲ್ಲಿ ಬರ್ತಿದೆ ಕೊಲೆಗಾರ ಆಗ್ತೀನಿ ಅಂತ. ಏಯ್ ನನ್ ಜಾತಕದಲ್ಲಿ ಬರ್ತಿದೆ ಕೊಲೆಗಾರನ್ ಕೊಲೆ ಮಾಡ್ತೀನಿ ಅಂತ. ಸಾಕ್ ನಿಲ್ಲಿಸ್ರು. ನೋಡ್ದ್ಯಾ, ಕೊಲೆಗಿಲೆ ಅಂತಾನೆ. ನಾಳೆ ನಿನಗೂ ಇದೇ ಗತಿ. ನಾನು ಹೇಳ್ದಂಗೆ ಕೇಳು, ಒಂದ್ ಬಿಳಿ ಹಾಳೆನಲ್ಲಿ ಸೈನ್ ಮಾಡಿಸಿಟ್ಕೋ. ಇಲ್ಲಾಂದ್ರೆ ಮೊನ್ನೆ ಪೇಪರ್ ಅಲ್ಲಿ ಓದ್ಯಲ್ಲ, ಓನರ್ ತಲೆ ಮೇಲೆ ಬಾಟ್ಲಿ ತಗೊಂಡು ಒಡೆದ್ ಸಾಯ್ಸೇ ಬಿಟ್ಟ ಅಂತ. ಗೋಪಾಲ್ ಕೃಷ್ಣ, ಜಾಸ್ತಿ ಆಯ್ತು ನಿಂದು. ಏಯ್ ಸಾಕ್ ನಿಲ್ಸೋ ಬಾಲು. ನೋಡ್ ಮಾತಾಡೋಣ, ಅವನ್ ಹೆಂಗ್ ಮಾತಾಡ್ತಾ ಇದ್ದಾನೆ ಅಂತ. ಏಯ್ ಅವನ್ ಹೇಳಿದ್ರು ನ್ಯಾಯ ಇಟ್ಕೊಣ. ಹೆಂಗನಾಗ್ಲಿ ಒಂದ್ ಖಾಲಿ ಪೇಪರ್ ಮೇಲೆ ಸೈನ್ ಹಾಕೊಟ್ಬಿಡೋ ನೀನು. ಮಾದೇವಣ್ಣ, ನಾನು ನೋಡ್ದ ಅವ್ನ ಮನಸ್ಸಲ್ಲಿ ಎಷ್ಟು ಡಬಲ್ ಗೇಮ್ ಇದೆ ಅಂತ. ಡಬ್ಬಲ್ ಗೇಮು ನಿಂದು. ಬಾಡಿಗೆನು ಕೊಡದೆ ಬಿಟ್ಟಿ ಕೂಳ್ ತಿನ್ಕೊಂಡು ಬಿದ್ದಿದ್ಯಾ? ನಾನು ಬಾಡಿಗೆನಾದ್ರೂ ಕೊಡ್ತಾ ಇದೀನಿ. ಬಾಡಿಗೆ ಕೊಡದೇ ಇದ್ರೇನು ಸೈನ್ ಮಾಡಕ್ ರೆಡಿ ಇದೀನಿ. ನಾನು ರೆಡಿ ಇದೀನಿ. ಮಾಡು ಸೈನು. ನೀನ್ ಮಾಡೋ. ಪೇಪರ್ ತಗೊಂಬ ಹೋಗು. ನಾನೇ ತಗೊಂಡ್ ಬರ್ಲೆ? ಅದೇವಯ್ಯ ಹಾಳಾಗ ಹೋಗ್ತಾನೆ. ಹಾಳಾಗೋಗ್ಲಿ ಬಿಡು. ನೀವಿಬ್ರು ಸೈನ್ ಹಾಕಿ ಕೊಡ್ಬೇಕು, ಗೊತ್ತಾಯ್ತಾ? ಔಟ್. ಅಯ್ಯೋ ಅಪ್ಪ ದೇವ್ರೇ, ಈ 2 ರಾಹುಕೇತುಗಳು ತಗೊಬಂದ್ ನನಗೆ ಯಾಕೋ ಅಟ್ಕಾಯಿಸಿದೆ. ಇಬ್ಬರಿಗೂ ಸೆಟ್ ಮಾಡ್ಬಿಟ್ರಿ, ಚೆನ್ನಾಗಿ ಸೆಟ್ ಮಾಡಿದ್ರಿ. ಅವ್ರಿಬ್ಬರನ್ನ ಸೆಟ್ ಮಾಡಿ ಕಳಿಸ್ಬಿಟ್ಟೆ. ಅಂತೂ ಈ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇರ್ಬೇಕು ನಿಮಗೆ. ಸುಮಾರ ನಡೀತಾ ಇದೆ. ಯಾವ ಬಿಸ್ನೆಸ್ ಲಾಸ್ ಆದ್ರೂ ಡಲ್ ಆದ್ರೂ ಈ ಬಿಸ್ನೆಸ್ ಮಾತ್ರ ತುಂಬಾ ಚೆನ್ನಾಗಿ ನಡೆಯುತ್ತೆ. ಏನ್ ಹೇಳ್ತಾ ಇದ್ದೀರಾ ನೀವು? ಅದೇ ಅವ್ರನ್ನ ಸೆಟ್ ಮಾಡಿ ಕಳಿಸಿದ್ಯಲ್ಲ, ಅದೇ ರೀತಿ ನನಗೂ ಒಂದು ಸೆಟ್ ಮಾಡಿ ಬ್ಯೂಟಿಫುಲ್, ಕೈ ತುಂಬಾ ದುಡ್ಡು ಕೊಡ್ತೀನಿ. ಸ್ವಾಮಿ, ನಾನು ಆಫೀಸ್ ಮ್ಯಾನೇಜರು. ಮ್ಯಾನೇಜರ್? ಓಹೋ, ಈಗ ಬ್ರೋಕರ್ನ ಮ್ಯಾನೇಜರ್ ಅಂತ ಕರೀತಾರ? ಆಯ್ತು ಮ್ಯಾನೇಜರ್, ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀನಿ. ಹೋಗಿ ಹೋಗಿ ನಿಮ್ಮ ಹತ್ರ ಮಾತಾಡ್ತಿರಲ್ಲ. ಹೋಗ್ರಿ ದುಡ್ಡು, ಹೋಗ್ರಿ ನೀವು. ಬೇಗ ಹೋಗಯ್ಯ. ಅಲ್ಲಿ ಕೂತಿರೋ ನಮ್ಮ ಬಾಲಕೃಷ್ಣ ಅಲ್ವಾ? ಏನ್ ನಿಲ್ಸಯ್ಯ, ಎಷ್ಟೈತಪ್ಪ? 35 ಕೊಡಿ. ಯಾಕೆ 350 ರೂಪಾಯಿ ಬೇಡವಾ? ಯಾವನ ಇವನು 10 ರೂಪಾಯಿ ಕೊಡ್ತೀನಿ, ಬೇಕಾದ್ರೆ ಇಟ್ಕೊಳ್ಳಿ, ಬಿಟ್ಬಿಡು. ಲೇ ಬಾಲಕೃಷ್ಣ, ದುಡ್ಡು ಕೊಡ್ರಿ. ನಾನು ದುಡ್ಡು ಕೊಡ್ಬಿಡೋಯ. ಹೋಗಲೇ. ನಾನೇ ಬರುತ್ತೆ. ಇವತ್ತು ನೀನ್ ಎಲ್ಲೋದ್ರೂ ಬಿಡಕ್ಕಿಲ್ಲ ಕಳ್ಳ. ನಾನು ಮೀಟರ್ ಕಾಸು ಕೊಟ್ಬಿಡೋಯ.
ಆಟೋ ಕಾಸು ಕೊಡಯ್ಯೋ. ಯೋ ಕಾಸು ಕೊಡಯ್ಯ, ಹಿಂದೆ ನಾನು ಬರ್ತಾ ಇದ್ದೀನಿ. ಏಯ್ ಹಿಂದೆ ಬಂತ ಯಾವನ ಹೇಳಿದ್ದು? ನಾನು ಆಟೋಲ್ ಬಂದಿಲ್ವಾ? ಹಾಗಾದ್ರೆ ಈ ಆಟೋ ನೀವ್ ಬಂದಿದ್ದೆ ಗಾಡಿ. ಓ ತಲೆಗೆಲ್ಲ ಕೆಟ್ಟೈತೇನ್ರಯ್ಯ? ಈ ಬಾಡಿಗೆ 2 ಗಾಡಿನ ಹೋಗ್ರ ಹೋಗ್ರಯ್ಯ. ಇದು ಆಟೋ ಸ್ಟ್ಯಾಂಡಾ? ಎತ್ಕೊಂಡು ಹೋಗ್ರ ಆ ಕಡೆ. ಸರಿಯಾಗಿ ಹೇಳಿದ್ರು ಸ್ವಾಮಿ, ಇದೇನ್ ಆಟೋ ಸ್ಟ್ಯಾಂಡ್ ಹೋಗ್ರಯ್ಯ. ನೀ ಎಲ್ಲಿ ಹೋಗ್ತಾ ಇದೀಯಾ? ನಾನು ಒಬ್ರು ನೋಡ್ಬೇಕು. ಯಾರು ನೋಡ್ಬೇಕು ಅಂತ ನನ್ಗೆ ಹೇಳು, ನಾನು ಕರ್ಕೊಂಡ್ ಬರ್ತೀನಿ. ಪಿನ್ಲಾಡೆ ನೋಡ್ಬೇಕು, ಕರ್ಕೊಂಬತ್ತೀಯಾ? ಹೋಗ ನೀನ್. ಲೇ ಬಾಲಕೃಷ್ಣ, ಬಾಲಕೃಷ್ಣ, ಬಾಲಕೃಷ್ಣ. ಲೇ ನೀನ್ ಇದ್ರೊಳಗಲ್ಲ, ಯಾವುದೇ ಗುಹೆಯಲ್ಲಿ ಆಡಕ್ ಕೂತ್ಕೊಂಡಿದ್ರು ಈ ತಮ್ಮಯ್ಯ ಕಂಡಿಡ್ದೆ ಹಿಡಿತಾನೆ. ಎದ್ದಾಚೆ ಬರಲೇ ಅಯೋಗ್ಯ. ಎಸ್ ಅಯೋಗ್ಯ ನೀವಲ್ಲ, ಬಾಲಕೃಷ್ಣ ನನ್ನ ಫ್ರೆಂಡು. ನೋಡಿ ಸ್ವಾಮಿ, ನನ್ನ ಹತ್ರ 50,000 ರೂಪಾಯಿ ಸಾಲ ತಗೊಂಡಿದ್ದ. ಅಣ್ಣಯ್ಯಗಳ ತಮ್ಮಯ್ಯಗಳ ಅಕ್ಕಯ್ಯ ದಯಮಾಡಿ ಅವನ ಹತ್ರ ದುಡ್ಡು ಕೊಡ್ಸಿ, ಇಲ್ಲಾಂದ್ರೆ ನನ್ನ ತಂಗಿ ಮದುವೆ ನಿಂತೋಗುತ್ತೆ. ಬಂದಿರೋ ಸಂಬಂಧ ಕಡ್ದೋದ್ರೆ ನನ್ನ ಜೀವತ್ತು ಉಳಿಯಕ್ಕಿಲ್ಲ. ಅವನು ಇಲ್ಲಿ ಕೆಲಸದಲ್ಲೇ ಇಲ್ವಲ್ಲ? ಸುಳ್ಳು ಹೇಳ್ಬೇಡಿ, ಅವನು ಇದೇ ಆಫೀಸ್ನಾಗ ಕೆಲಸ ಮಾಡ್ತಾನೆ ಅಂತ ನಂಗೆ ಗೊತ್ತು. ಏಯ್ ಈ ಮೆಂಟಲ್ನ ಯಾರೋ ಒಳ ಬಿಟ್ಟಿದ್ದು? ಮೆಂಟಲ್ ನಾನಲ್ಲ, ನಿಮ್ಮ ಅಪ್ಪ. ಏಯ್ ಇವ್ನು ಹಿಡಿದು ಹೊರಗೆ ತಾಕು. ಬಾಲಕೃಷ್ಣನಿಂದ ಆಫೀಸ್ನಲ್ಲಿ ನೆಮ್ಮದಿನೇ ಇಲ್ದಂಗ ಆಗೋಯ್ತು.